Welcome to all of you student. Today's class I am discuss BA third sem English. BA ಮೂರನೇ ಸೆಮಿಸ್ಟರ್ ಇಂಗ್ಲೀಷ್ ಕ್ಲಾಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಚಾಪ್ಟರ್ 2 ಪೆಗ್ಮಾಲಿಯನ್ ಅಧ್ಯಾಯದ ಭಾಗ 3 ವಿಡಿಯೋ ಅಂತ ಹೇಳ್ಬೋದು. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಎಸ್ಸೆ ಟೈಪ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಅಂದರೆ ಲಾಂಗ್ ಆನ್ಸರ್ಸನ್ನು ಪರೀಕ್ಷೆಯಲ್ಲಿ ಕೇಳುವಂತಹ 10 ಅಂಕದ ಅಥವಾ 5 ಅಂಕದ ಪ್ರಶ್ನೋತ್ತರಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಸಂಪೂರ್ಣವಾಗಿ ಕನ್ನಡದಲ್ಲಿ ವಿವರಣೆ ನೀಡುವಂತಹ ಕ್ಲಾಸ್ ಇದಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ. ಇದೇ ರೀತಿಯ ಡಿಗ್ರಿಗೆ ಸಂಬಂಧಿಸಿದಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಬೇಕಾದರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಎಸ್ಸೆ ಟೈಪ್ ಕ್ವೆಶನ್ ಆ್ಯಂಡ್ ಆನ್ಸರ್ಸಲ್ಲಿ ಬರುವಂತಹ ಫಸ್ಟ್ ಕ್ವೆಶನ್ ನಂಬರ್ 1. ಪೆಗ್ಮಾಲಿಯನ್ ಎಕ್ಸ್ಪ್ಲೋರ್ಸ್ ದ ಪವರ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಸ್ಪೀಚ್ as a tool for social transformation. Discuss how this theme is portrayed in the movie and its relevance to the character development. ಅಂದರೆ ಪೆಗ್ಮಾಲಿಯನ್ ಸಾಮಾಜಿಕ ಪರಿವರ್ತನೆಗೆ ಒಂದು ಸಾಧನವಾಗಿ ಭಾಷೆ ಮತ್ತು ಮಾತಿನ ಶಕ್ತಿಯನ್ನು ಅನ್ವೇಷಿಸುತ್ತದೆ. ಈ ವಿಷಯವನ್ನು ಚಿತ್ರದಲ್ಲಿ ಅಂದರೆ ಮೂವಿಯಲ್ಲಿ ಹೇಗೆ ಚಿತ್ರಿಸಲಾಗಿದೆ ಮತ್ತು ಪಾತ್ರಗಳ ಬೆಳವಣಿಗೆಗೆ ಅದರ ಪ್ರಸ್ತುತತೆಯನ್ನು ಚರ್ಚಿಸಿ ಎನ್ನುವಂಥ ಪ್ರಶ್ನೆಯ ಅರ್ಥ. ಹಾಗಾದರೆ ಇದಕ್ಕೆ ಆನ್ಸರನ್ನು ನೋಡೋದಾದರೆ ಪೆಗ್ಮಾಲಿಯನ್ ಎಕ್ಸ್ಪ್ಲೋರ್ ದ ಪವರ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಸ್ಪೀಚ್ ಆಸ್ ಎ ಟೋಲ್ ಫಾರ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ಥ್ರೂ ದ ಜರ್ನಿ ಆಫ್ ಎಲಿಜಾ ಡೊಲಟೈಲ್. ಎಲಿಜಾ ಡೊಲಟೈಲಳ ಜರ್ನಿ ಏನನ್ನು ಸೂಚಿಸುತ್ತದೆ? ಅವಳ ಒಂದು ಟ್ರಾನ್ಸ್ಫಾರ್ಮೇಷನ್, ಅವಳ ಒಂದು ಪರಿವರ್ತನೆ ಭಾಷೆ ಮತ್ತು ಮಾತನಾಡುವ ಶೈಲಿಯ ಪವರನ್ನು ಈ ಪೆಗ್ಮಾಲಿಯನ್ ಅಧ್ಯಾಯ ನಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡುತ್ತದೆ. ಒಂದು ಕಾಕ್ನಿ ಭಾಷೆಯನ್ನು ಹೊಂದಿರತಕ್ಕಂತಹ ಹುಡುಗಿ ಯಾವ ರೀತಿ ಡಚಸ್ ಆಗಿ ಪರಿವರ್ತನೆ ಆದ್ಲು ಎನ್ನುವಂಥದ್ದು ಈ ಒಂದು ಪೆಗ್ಮಾಲಿಯನ್ ಅಧ್ಯಾಯದ ಥೀಮ್ ಆಗಿರುತ್ತೆ. At the beginning of the film, Elijah is a poor flower girl with strong Cockney speech, which marks her as a belonging to the lower class. ಈ ಚಿತ್ರ ಪ್ರಾರಂಭವಾಗುವ ಹಂತದಲ್ಲಿ ಅಂದರೆ ಪ್ರಾರಂಭದ ಹಂತದಲ್ಲಿ ಏನಾಗುತ್ತೆ, ಎಲಿಜಾ ಡೊಲಟೈಲ್ ಒಬ್ಬ ಪುವರ್ ಫ್ಲವರ್ ಗರ್ಲ್ ಅಂದರೆ ಅವಳು ಗಾರ್ಡನಲ್ಲಿ ಏನು ಮಾಡ್ತಿರ್ತಾಳೆ ಅಂದರೆ ಹೂವನ್ನು ಮಾರುವ ಹುಡುಗಿಯಾಗಿರ್ತಾಳೆ ಮತ್ತು ಕೊಕ್ಕೇನಿ ಸ್ಪೀಚ್ ಅಂದರೆ ಕಾಕ್ನಿ ಭಾಷೆಯನ್ನು ಒರಟು ಭಾಷೆಯನ್ನು ಹೊಂದಿರುವಂತಹ ಹುಡುಗಿಯಾಗಿರ್ತಾಳೆ. ಆ ಒಂದು ಅವಳ ವ್ಯಕ್ತಿತ್ವ ಆ ಒಂದು ಸಮಯದಲ್ಲಿ ಏನನ್ನು ಸೂಚಿಸುತ್ತದೆ ಅಂದರೆ ಅವಳು ಒಬ್ಬ ಕೆಳವರ್ಗದ ಮಹಿಳೆ ಅಂತ ಸೂಚಿಸುತ್ತಿರುತ್ತೆ. ಅಂದರೆ ಪ್ರೊಫೆಸರ್ ಹೆನ್ರಿ ಹೆಗನ್ಸ್, ಎ ಫೊನೆಟಿಕ್ ಎಕ್ಸ್ಪರ್ಟ್, ಟೇಕ್ಸ್ ಆನ್ ಎ ಚಾಲೆಂಜ್ to transform her speech and manners so that she can pass as a refined lady in high society. ಆ ಒಂದು ಸಮಯದಲ್ಲಿ ಆ ಗಾರ್ಡನ್ನಲ್ಲಿ ಇರ್ತಕ್ಕಂತಹ ಮತ್ತೊಬ್ಬರು ಯಾರಂದರೆ ಹೆನ್ರಿ ಹೆಗನ್ಸ್. ಈ ಹೆನ್ರಿ ಹೆಗನ್ಸ್ ಯಾರಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ದ ಮೂವಿ. ಅಂದರೆ ಫೊನೆಟಿಕ್ ಎಕ್ಸ್ಪರ್ಟ್ ಅಂದರೆ ಇವರು ಒಬ್ಬ ಬಹಳಷ್ಟು ವಿದ್ವಾಂಸರು, ಭಾಷಾ ತಜ್ಞರಾಗಿರ್ತಾರೆ. ಅವರು ಆ ಒಂದು ಸಂದರ್ಭದಲ್ಲಿ ಆ ಒಂದು ಎಲಿಜಾ ಡೊಲಟೈಲನ್ನು ನೋಡಿ ಆ ಒಂದು ಕ್ಷಣಕ್ಕೆ ಏನಂದರೆ ಟೇಕ್ಸ್ ಆ್ಯಸ್ ಎ ಚಾಲೆಂಜ್ ಅಂದರೆ ಅವರು ಅಲ್ಲಿಯೇ ಒಂದು ಹಠವನ್ನು ತೊಡ್ತಾರೆ, ಪಣವನ್ನು ತೊಡ್ತಾರೆ. ಏನಂದರೆ ಟು ಟ್ರಾನ್ಸ್ಫಾರ್ಮ್ ಹರ್ ಸ್ಪೀಚ್ ಆ್ಯಂಡ್ ಮ್ಯಾನರ್ಸ್ ಸೊ ದ್ಯಾಟ್ ಶಿ ಕ್ಯಾನ್ ಪಾಸ್ ಎ ರಿಫೈನ್ಡ್ ಲೇಡಿ ಇನ್ ಹೈ ಸೊಸೈಟಿ. ಅಂದರೆ ಆ ಒಂದು ಎಲಿಜಾ ಡೊಲಟೈಲನ್ನು ಅವಳ ಒಂದು ಮಾತನ್ನು ಮತ್ತು ಅವಳ ಒಂದು ವರ್ತನೆಯನ್ನು, ಅವಳ ಒಂದು ಬಿಹೇವಿಯರನ್ನು ನಾನು ಚೇಂಜ್ ಮಾಡ್ತೀನಿ. ಯಾವ ರೀತಿ ಅಂದರೆ ಅವಳು ಒಂದು ಉನ್ನತ ವರ್ಗದಲ್ಲಿ ಹುಟ್ಟಿರ್ತಕ್ಕಂತಹ ಮಹಿಳೆಯಾಗಿ ನಾನು ಪರಿವರ್ತನೆ ಮಾಡುವ ಒಂದು ಛಲವನ್ನು ಹೆನ್ರಿ ಹೆಗನ್ಸ್ ಅವರು ತೆಗೆದುಕೊಳ್ತಾರೆ ಅಂತ ಹೇಳ್ಬೋದು. ಥ್ರೂ ರಿಗಾರಸ್ ಟ್ರೈನಿಂಗ್ ಇನ್ ಪ್ರೊನೌನ್ಸಿಯೇಷನ್, ವೊಕ್ಯಾಬ್ಯುಲರಿ ಆ್ಯಂಡ್ ಇಟ್ಕ್ವೇಟ್, ಎಲಿಜಾ gradually acquires the language and behavior associated with the upper class. ಅಂದರೆ ಅವಳ ಒಂದು ಪರಿವರ್ತನೆಗೆ ಹೆಗನ್ಸ್ ಅವರು ತೆಗೆದುಕೊಂಡಂತಹ ಚಾಲೆಂಜನ್ನು ಪ್ರಾರಂಭಿಸಿದಾಗಿನಿಂದ ಅವರು ಅವಳ ಒಂದು ಪ್ರೊನೌನ್ಸಿಯೇಷನ್ ಅಂದರೆ ಉಚ್ಚಾರಣೆ ಆಗಿರ್ಬೋದು, ವೊಕ್ಯಾಬ್ಯುಲರಿ ಅವಳ ಒಂದು ಶಬ್ದದ ಕೋಶ ಆಗಿರ್ಬೋದು, ಆ್ಯಂಡ್ ಇಟ್ಕ್ವೇಟ್ ಅಂದರೆ ಶಿಷ್ಟಾಚಾರ ಆಗಿರ್ಬೋದು, ಈ ಎಲ್ಲದರಲ್ಲಿ ಅವಳಿಗೆ ಒಂದು ಕಠಿಣ ತರಬೇತಿಗಳನ್ನು ನೀಡಿ ಅವಳ ಭಾಷೆ ಶೈಲಿಯನ್ನು ಕ್ರಮೇಣವಾಗಿ ಬದಲಾಗುತ್ತಾ
ಅವಳು ಒಬ್ಬ ಉನ್ನತ ಮಹಿಳೆಯಾಗಿ ಡಚ್ಚಸ್ ಆಗಿ ಕಾಣುವಂಥ ರೀತಿಯಲ್ಲಿ ಮಾಡ್ತಾರೆ. ಯಾರು? ಹೆನ್ರಿ ಹೆಗನ್ಸ್ ಅವರು. ಆ ಮೇಲ್ವರ್ಗದ ಜಾತಿಗೆ ಸಂಬಂಧಿಸಿದಂಥ ಅಪ್ಪರ್ ಕ್ಲಾಸ್ಗೆ ಸಂಬಂಧಿಸಿದಂಥ ಲ್ಯಾಂಗ್ವೇಜನ್ನು ಅವಳು ಆ ಒಂದು ಕಠಿಣ ತರಬೇತಿಗಳಿಂದ ಹೆನ್ರಿ ಹೆಗನ್ಸ್ ಅವರಿಂದ ಕಲಿಯಲು ಪ್ರಾರಂಭಿಸುತ್ತಾಳೆ. ದಿಸ್ ಚೇಂಜ್ ಇನ್ ಸ್ಪೀಚ್ ಎನೇಬಲ್ಸ್ ಹರ್ ಎ ನ್ಯಾವಿಗೇಟ್ ಡಿಫರೆಂಟ್ ಸೋಷಿಯಲ್ ಎನ್ವಿರಾನ್ಮೆಂಟ್ಸ್, highlighting how language functions as a powerful marks of a class and identity. ಅವಳು ಒಂದು ಕಲ್ತಿರ್ತಕ್ಕಂಥ ಮಾತಿನ ಶೈಲಿ ಅವಳನ್ನು ಏನು ಮಾಡುತ್ತದೆ ಅಂದರೆ, ದಿಸ್ ಚೇಂಜ್ ಇನ್ ಎ ಸ್ಪೀಚ್, ಅವಳ ಒಂದು ಮಾತಿನ ಶೈಲಿಯ ಬದಲಾವಣೆ ಎನೇಬಲ್ಸ್ ಹರ್ ನ್ಯಾವಿಗೇಷನ್ ಡಿಫ್ರೆಂಟ್ ಸೋಷಿಯಲ್ ಎನ್ವಿರಾನ್ಮೆಂಟ್, ಅಂದರೆ ವಿಧ ವಿಧವಾದಂತಹ ಪರಿಸರದಲ್ಲಿ ಅವಳನ್ನು ಭಾಗಿಯಾಗುವಂತೆ ಮಾಡಿಕೊಳ್ಳಲು ಆ ಒಂದು ಭಾಷೆ ಉಪಯುಕ್ತವಾಗಿರುತ್ತದೆ. highlighting how language functions as a powerful marks of class and identity. ಭಾಷೆ, ವರ್ಗ ಮತ್ತು ಗುರುತಿನ ಪ್ರಬಲ ಗುರುತು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ ಆ ಒಂದು ಅವಳ ಭಾಷೆ ಶೈಲಿ. ದಿಸ್ ಫಿಲ್ಮ್ ಆಲ್ಸೋ ರೈಸ್ ಕ್ವೆಶನ್ಸ್ ಅಬೌಟ್ ದ ಡೀಪರ್ ಮೀನಿಂಗ್ ಆಫ್ ಟ್ರಾನ್ಸ್ಫಾರ್ಮೇಷನ್. ವಿಲ್ ಎಲಿಜಾಸ್ ಸ್ಪೀಚ್ ಆ್ಯಂಡ್ ಅಪಿಯರೆನ್ಸ್ ಚೇಂಜ್ ಹರ್ sense of independence and self-respect grow even more significantly. ಈ ಚಿತ್ರವು ಅಂದರೆ ಈ ಮೂವಿಯ ರೂಪಾಂತರದ ಆಳವಾದ ಅರ್ಥದ ಬಗ್ಗೆಯೂ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಅಂದರೆ ಎಲಿಜಾಳ ನೋಟ ಮತ್ತು ಮಾತು ಬದಲಾದರೆ ಅವಳ ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನದ ಪ್ರಜ್ಞೆ ಇನ್ನಷ್ಟು ಗಮನಾರ್ಹವಾಗಿ ಬೆಳೆಯುತ್ತದೆ. Her sense of independence and self-respect grow even more significantly. ಅಂದರೆ ಅವಳ ಗೌರವ ಮತ್ತು ಅವಳ ಘನತೆ ಇನ್ನಷ್ಟು ಸ್ವಾಭಿಮಾನವಾಗಿ ಎಲ್ಲರಿಗೂ ಗೋಚರಿಸವಾಗುತ್ತದೆ. ಬೈ ದ ಎಂಡ್ ಶಿ ಈಸ್ ಎ ನೋ ಲಾಂಗರ್ ಜಸ್ಟ್ ಆ್ಯನ್ ಎಕ್ಸ್ಪೆರಿಮೆಂಟ್ ಬಟ್ ಎ ಕಾನ್ಫಿಡೆಂಟ್ ಇಂಡಿವಿಜುವಲ್ ಹೂ ಕ್ಯಾನ್ ಚೂಸ್ ಹರ್ ಓನ್ ಪಾತ್. ಅಂದರೆ ಕೊನೆಯಲ್ಲಿ ಅವಳು ಇನ್ನು ಮುಂದೆ ಕೇವಲ ಒಂದು ಪ್ರಯೋಗವಲ್ಲ, ಅಂದರೆ ಅವಳು ಎಕ್ಸ್ಪೆರಿಮೆಂಟಿಗೆ ಒಳಪಟ್ಟಂತಹ ಹುಡುಗಿಯಲ್ಲ, ತನ್ನದೇ ಆದ ಮಾರ್ಗವನ್ನು ಅರಿತುಕೊಳ್ಳಲು ಆತ್ಮವಿಶ್ವಾಸದ ವ್ಯಕ್ತಿಯಾಗುತ್ತಾಳೆ. ಆ ಒಂದು ಹೆಗನ್ಸ್ ಅವರು ಕೇವಲ ಅವಳನ್ನು ಒಂದು ಎಕ್ಸ್ಪೆರಿಮೆಂಟ್ ಆಗಿ ಮೊದಲಿಗೆ ಅವಳನ್ನು ಒಂದು ಪ್ರಯೋಗಕ್ಕೆ ಒಳಪಡಿಸಲು ಮಾತ್ರ ತೆಗೆದುಕೊಂಡಳು. ಆ ಎಲ್ಲ ಅವಳು ಕಠಿಣ ಶ್ರಮವನ್ನು ತೆಗೆದುಕೊಂಡು ಒಂದು ಡಚ್ಚಸ್ ರೀತಿಯಾಗಿ ಪರಿವರ್ತನೆಯಾದಂತಹ ಅವಳ ಒಂದು ಶೈಲಿಯು ಮುಂದೆ ಅವಳು ಒಂದು ಎಕ್ಸ್ಪೆರಿಮೆಂಟ್ ಗರ್ಲ್ ಆಗಿ ಮಾತ್ರ ಉಳಿಲಿಲ್ಲ, ಅವಳು ತನ್ನ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುತ್ತಾಳೆ, ತನ್ನ ಸ್ವ ಇಚ್ಛೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ತನ್ನ ಆತ್ಮವಿಶ್ವಾಸದ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾಳೆ ಅಂತ ಹೇಳ್ಬೋದು. ದಸ್ ಪೆಗ್ಮಾಲಿಯನ್ portrays language not merely as a means of communication but as a tool that can challenge social barriers, redefine personal identity. ಅಂದರೆ ಈ ಒಂದು ಚಿತ್ರ, ಯಾವ ಚಿತ್ರ? ಪೆಗ್ಮಾಲಿಯನ್ ಭಾಷೆ ಕೇವಲ ಸಂವಹನ ಸಾಧನವಾಗಿ, ಲ್ಯಾಂಗ್ವೇಜ್ ನಾಟ್ ಮೇರ್ಲಿ ಮೀನ್ಸ್ ಆಫ್ ಕಮ್ಯುನಿಕೇಷನ್, ಆ ಒಂದು ಭಾಷೆ ಒಂದು ಕಮ್ಯುನಿಕೇಷನ್ ಆಗಿ ಸಂವಹನ ಸಾಧನವಾಗಿ ಚಿತ್ರಿಸದೆ ಸಾಮಾಜಿಕ ಅಡೆತಡೆಗಳನ್ನು, ಚಾಲೆಂಜ್ ಆಫ್ ಸೋಷಿಯಲ್ ಬ್ಯಾರಿಯರ್ಸ್ ಮತ್ತು ಸವಾಲು ಮಾಡುವ ವೈಯಕ್ತಿಕ ಗುರುತನ್ನು ಮರು ವ್ಯಾಖ್ಯಾನಿಸುವ ಮತ್ತು ಸಾಮಾಜಿಕ ಚಲನಶೀಲತೆಯನ್ನು ಸಕ್ರಿಯಗೊಳಿಸುವ ಸಾಧನವಾಗಿ ಚಿತ್ರಿಸುವಂತೆ ಹೇಳಬಹುದು. ಆ್ಯಂಡ್ ಎನೇಬಲ್ ಸೋಷಿಯಲ್ ಮೊಬಿಲಿಟಿ. ಹೌಎವರ್ ಇಟ್ ಆಲ್ಸೋ ವಾರ್ಮ್ಸ್ ದ್ಯಾಟ್ ಟ್ರೂ ಟ್ರಾನ್ಸ್ಫಾರ್ಮೇಷನ್ ಇನ್ವಾಲ್ವ್ ಸೆಲ್ಫ್ ಅವೇರ್ನೆಸ್ ಆ್ಯಂಡ್ ಇಂಪ್ರೂವ್ಮೆಂಟ್, ನಾಟ್ ಜಸ್ಟ್ ಔಟ್ವರ್ಡ್ ಅಪಿರಿಯನ್ಸ್. ಕೇವಲ ಪರಿವರ್ತನೆ ಎನ್ನುವುದು ಅದು ನಾವು ನೋಡೋದ್ರಿಂದ ಬರುವಂಥದ್ದು ಅಲ್ಲ, ಅಂದರೆ ಬಾಹ್ಯ ನೋಟದಲ್ಲಿ ಇರುವಂಥದ್ದಲ್ಲ, ಅದು ಸ್ವಯಂ ಅರಿವಾಗಬೇಕು. ಅಂದರೆ ನಾವು ಈ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ನಾವು ಹೊರಗಿನಿಂದ ತೋರಿಸಿಕೊಳ್ಳೋದ್ರ ಜೊತೆಗೆ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ನಾವು ಅದನ್ನು ಬಿತ್ತನೆ ಮಾಡಿಕೊಳ್ಬೇಕು. ಅಂದರೆ ಅದನ್ನು ನಾವು ಮಾಡೇ ತೀರ್ತೀವಿ ಅನ್ನೋಂಥ ಎಲಿಜಾಳು ಯಾವುದೇ ರೀತಿಯಾದಂಥ ಹೆನ್ರಿ ಹೆಗನ್ಸ್ ಅವರು ಕೊಟ್ಟಂತಹ ಕಠಿಣ ಶ್ರಮಗಳನ್ನು ಅಥವಾ ಕಠಿಣ ತರಬೇತಿಗಳನ್ನು ಯಾವ ರೀತಿ ಸ್ವ ಇಚ್ಛೆಯಾಗಿ ಮನಸ್ಪೂರ್ವಕವಾಗಿ ಕಲಿತಲು, ಆದ್ದರಿಂದ ಅವಳಿಗೆ ಆ ಒಂದು ಡಚ್ಚಸ್ ಆಗಿ ಪರಿವರ್ತನೆಯಾಗಲು ಪೆಗ್ಮಾಲಿಯನ್ ಭಾಷೆಯನ್ನು ಕಲಿಯಲು ಅವಳಿಗೆ ಅನುಕೂಲವಾಯಿತು ಅಂತ ಹೇಳ್ಬೋದು. ಅಂದರೆ ಬಾಹ್ಯವಾಗಿ ತೋರಿಕೆಯಾಗದೆ ಅದು ಆಂತರಿಕವಾಗಿಯೂ ನಮಗೆ
ಸ್ವಯಂ ಅರಿವು ಆಗಬೇಕು ಎಂದು ಈ ಅಧ್ಯಾಯ ನಮಗೆ ಅಥವಾ ಈ ಮೂವಿ ನಮಗೆ ಎಚ್ಚರಿಸುತ್ತದೆ ಅಂತ ಹೇಳ್ಬೋದು. ಇಷ್ಟು ಈ ಕ್ವೆಶನ್ ನಂಬರ್ 1ನ ಸಂಪೂರ್ಣವಾದಂಥ ಆನ್ಸರ್ ಆಗಿತ್ತು. ನೆಕ್ಸ್ಟ್ ಕ್ವೆಶನ್ ನಂಬರ್ 2, ಅನಲೈಸ್ ದ ಕ್ಯಾರೆಕ್ಟರ್ ಆಫ್ ಎಲಿಜಾ ಡೊಲೊಟೈಲ್ ಆ್ಯಂಡ್ ಹರ್ ಜರ್ನಿ ಫ್ರಾಮ್ ಎ ಫ್ಲವರ್ ಗರ್ಲ್ ಟು ಆ್ಯನ್ ಇಂಡಿಪೆಂಡೆಂಟ್ ವುಮೆನ್. ಅಂದರೆ ಎಲಿಜಾ ಡೊಲೊಟೈಲ ಪಾತ್ರ ಮತ್ತು ಹೂವಿನ ಹುಡುಗಿಯವರ ಸ್ವತಂತ್ರ ಮಹಿಳೆಯಾಗಿ ಅವರ ಪ್ರಯಾಣವನ್ನು ವಿಶ್ಲೇಷಿಸಿ. ಯಾವ ರೀತಿ ಅವಳು ಒಂದು ಪುವರ್ ಹೂವಿನ ಹುಡುಗಿಯಾಗಿದ್ದು ಅದರಿಂದ ಒಬ್ಬ ಡಚಸ್ ಆಗಿ ಒಬ್ಬ ಉನ್ನತ ಹೈಯರ್ ಕ್ಲಾಸ್ ಹುಡುಗಿಯಾಗಿ ಅವಳ ಒಂದು ಭಾಷೆ ಶೈಲಿಯಿಂದ ಯಾವ ರೀತಿ ಬೆಳೆದು ಬಂದು ಅನ್ನೋದನ್ನು ತಿಳಿಸಿಕೊಡಿ ಅಂತ ಹೇಳಿದ್ದಾರೆ. ಹೌ ಡಸ್ ದ ಫಿಲ್ಮ್ ಪೋರ್ಟ್ರೇ ಗ್ರೌತ್ ಆ್ಯಂಡ್ ಸ್ಟ್ರಗಲ್ ಫಾರ್ ಸೆಲ್ಫ್ ರೆಸ್ಪೆಕ್ಟ್. ಈ ಒಂದು ಚಿತ್ರವು ಹೇಗೆ, ಹೌ ಡಸ್ ದ ಫಿಲ್ಮ್ ಪೋರ್ಟ್ರೇ ಯಾವ ರೀತಿ ನಮಗೆ ಚಿತ್ರಿಸುತ್ತದೆ ಅಂದರೆ ಗ್ರೌತ್ ಆ್ಯಂಡ್ ಸ್ಟ್ರಗಲ್ ಫಾರ್ ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಬೆಳವಣಿಗೆ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಸ್ವಾಭಿಮಾನದ ಹೋರಾಟಕ್ಕೆ ಹೇಗೆ ಚಿತ್ರಿಸುತ್ತದೆ. ಸ್ವಾಭಿಮಾನದ ಹೋರಾಟ ಬೆಳವಣಿಗೆಯಾಗಿರ್ಬೋದು ಮತ್ತು ಸ್ವಾಭಿಮಾನದ ಹೋರಾಟವನ್ನು ಯಾವ ರೀತಿ ಈ ಒಂದು ಚಿತ್ರ ತೋರಿಸುತ್ತದೆ ಎನ್ನುವಂಥ ಪ್ರಶ್ನೆ ಅರ್ಥ ಆಗಿದೆ. ಹಾಗಾದರೆ ಇದಕ್ಕೆ ಆನ್ಸರನ್ನು ನೋಡೋದಾದರೆ ಆನ್ಸರ್ ಎಲಿಜಾ ಡೊಲೊಟೈಲ್ ಜರ್ನಿ ಈಸ್ ಎ ಪೆಗ್ಮಾಲಿಯನ್ ಈಸ್ ಎ ಪವರ್ಫುಲ್ ಸ್ಟೋರಿ ಆಫ್ ಟ್ರಾನ್ಸ್ಫಾರ್ಮೇಷನ್, ಪರ್ಸನಲ್ ಗ್ರೌತ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್. ಈ ಒಂದು ಪೆಗ್ಮಾಲಿಯನ್ ಎನ್ನುವಂತಹ ಅಧ್ಯಾಯದಲ್ಲಿ ಬರುವಂತಹ ಎಲಿಜಾ ಡೊಲೊಟೈಲ್ ಅವರ ಪಾತ್ರ ಅಥವಾ ಅವರ ಪ್ರಯಾಣವು ರೂಪಾಂತರ ಟ್ರಾನ್ಸ್ಫಾರ್ಮೇಷನ್, ವೈಯಕ್ತಿಕ ಬೆಳವಣಿಗೆ ಮತ್ತು ಸ್ವಾಭಿಮಾನದ ಪ್ರಬಲ ಕಥೆಯಾಗಿದೆ ಅಂತ ಹೇಳ್ಬೋದು. ಶಿ ಬಿಗನ್ಸ್ ಆಸ್ ಎ ಪುವರ್ ಫ್ಲವರ್ ಗರ್ಲ್ ವಿತ್ ಲಿಟಲ್ ಎಜುಕೇಷನ್ ಆ್ಯಂಡ್ ಎ ಸ್ಟ್ರಾಂಗ್ ಕೊಕೇನಿ ಅಸೆಂಟ್, ಸ್ಟ್ರಗಲಿಂಗ್ ಟು ಅರ್ನ್ ಎ ಲಿವಿಂಗ್ ಆಫ್ ದ ಸ್ಟ್ರೀಟ್ಸ್. ಈ ಚಿತ್ರದ ಪ್ರಾರಂಭದಲ್ಲಿ ಎಲಿಜಾ ಡೊಲೊಟೈಲ್ ಪಾತ್ರ ಯಾವ ರೀತಿ ಇರುತ್ತದೆ ಅಂದರೆ ಅವಳು ಕಡಿಮೆ ಶಿಕ್ಷಣವನ್ನು ಹೊಂದಿರುತ್ತಾಳೆ, ಲಿಟಲ್ ಎಜುಕೇಷನ್ ಆ್ಯಂಡ್ ಸ್ಟ್ರಾಂಗ್ ಕೊಕೇನಿ ಅಕ್ಸೆಂಟ್ ಅಂದರೆ ಅವಳು ಬಲವಾದ ಕಾಕ್ನಿ ಉಚ್ಚಾರಣೆಯನ್ನು ಹೊಂದಿರುವಂತಹ ಬಡ ಹೂವಿನ ಹುಡುಗಿಯಾಗಿ ಪ್ರಾರಂಭಿಸುತ್ತಾಳೆ. ಅವಳ ಒಂದು ಬಿಗಿನಿಂಗ್ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತಂದರೆ ಈ ಸಿನಿಮಾದಲ್ಲಿ ಅವಳು ಒಬ್ಬ ಕಡಿಮೆ ಶಿಕ್ಷಣವಂತೆಯಾಗಿರ್ತಾಳೆ ಮತ್ತು ಬಲವಾದ ಕಾಕ್ನಿ ಭಾಷೆಯನ್ನು ಹೊಂದಿರ್ತಾಳೆ ಮತ್ತು ಅವಳ ಜೀವಿತಕ್ಕೆ ಬೇಕಾದಂತಹ ಮನಿಯನ್ನು ಕಷ್ಟಪಟ್ಟು ದುಡಿಯುವಂತಹ ಹುಡುಗಿ ಡೊಲೊಟೈಲ್ ಆಗಿರುತ್ತಾಳೆ. ಹರ್ ಮೀಟಿಂಗ್ ವಿತ್ ಪ್ರೊಫೆಸರ್ ಹೆನ್ರಿ ಹೆಗನ್ಸ್ ಚೇಂಜ್ ಹರ್ ಲೈಫ್ ವೆನ್ ಹಿ ಟಾಕ್ ಆನ್ ದ ಚಾಲೆಂಜ್ ಆಫ್ ರಿಫೈನಿಂಗ್ ಹರ್ ಸ್ಪೀಚ್ ಆ್ಯಂಡ್ ಮ್ಯಾನರ್ಸ್. ಅಂದರೆ ಅವಳ ಒಂದು ಭೇಟಿ ಯಾರು ಪ್ರೊಫೆಸರ್ ಹೆನ್ರಿ ಹೆಗನ್ಸ್ ಅವರೊಂದಿಗಿನ ಅವಳ ಭೇಟಿ, ಹೆನ್ರಿ ಹೆಗನ್ಸ್ ಅವರ ಭೇಟಿಯಿಂದ ಎಲಿಜಾ ಡೊಲೊಟೈಲ್ ಏನಾಗುತ್ತಾಳೆ ಅಂದರೆ ಅವರ ಮಾತು ಮತ್ತು ನಡವಳಿಕೆಯನ್ನು ಪರಿಷ್ಕರಿಸುವ ಸವಾಲನ್ನು ಸ್ವೀಕರಿಸುತ್ತಾರೆ. ಯಾರು ಸ್ವೀಕರಿಸುತ್ತಾರೆ? ಹೆನ್ರಿ ಹೆಗನ್ಸ್ ಅವರು ಸ್ವೀಕರಿಸುತ್ತಾರೆ. ಅವರ ಜೀವನವನ್ನು ಬದಲಾಯಿಸುವ ಒಂದು ಪಣವನ್ನು ಹೆನ್ರಿ ಹೆಗನ್ಸ್ ಅವರು ತೊಡುತ್ತಾರೆ. ಯಾರ ಜೀವನವನ್ನು? ಎಲಿಜಾ ಡೊಲೊಟೈಲರ ಜೀವನವನ್ನು, ಅವಳ ಒಂದು ಕಾಕ್ನಿ ಶೈಲಿಯನ್ನು, ಅವಳ ಭಾಷಾ ಶೈಲಿಯನ್ನು ಪರಿವರ್ತನೆ ಮಾಡುವ ಚಾಲೆಂಜನ್ನು ಹೆನ್ರಿ ಹೆಗನ್ಸ್ ಅವರು ತೆಗೆದುಕೊಳ್ತಾರೆ. ಥ್ರೂ ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್ ಎಲಿಜಾ ಲರ್ನ್ಸ್ ಟು ಸ್ಪೀಕ್ ವಿತ್ ಎಲಿಗೆನ್ಸ್ ಆ್ಯಂಡ್ ಬಿಹೇವ್ಸ್ ಲೈಕ್ ಎ ಲೇಡಿ ಆಫ್ ಹೈ ಸೊಸೈಟಿ. ಅವಳ ಒಂದು ದೃಢ ನಿಶ್ಚಯ ಮತ್ತು ಕಠಿಣ ಪರಿಶ್ರಮ, ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್, ಎಲಿಜಾ ಸೊಬಗಿನಿಂದ ಮಾತನಾಡಲು ಮತ್ತು ಉನ್ನತ ಸಮಾಜದ ಮಹಿಳೆಯಾಗಿ ಪರಿವರ್ತನೆಯಾಗುವ ರೀತಿಯನ್ನು ನಾವು ಕಾಣ್ತೀವಿ. ಹೌಎವರ್ ಹರ್ ಟ್ರಾನ್ಸ್ಫಾರ್ಮೇಷನ್ ಈಸ್ ಎ ಮೋರ್ ದೆನ್ ಜಸ್ಟ್ ಎಕ್ಸ್ಟರ್ನಲ್. ಅವಳ ಒಂದು ರೂಪಾಂತರವು ಹರ್ ಟ್ರಾನ್ಸ್ಫಾರ್ಮೇಷನ್ ಯಾವ ರೀತಿ ಇರ್ತದೆ? ಕೇವಲ ಜಸ್ಟ್ ಎಕ್ಸ್ಟರ್ನಲ್, ಕೇವಲ ಅದು ಬಾಹ್ಯವಾಗಿ ಇರಲಿಲ್ಲ. ಆ್ಯಸ್ ಶಿ ಅಡಾಪ್ಟೆಡ್ ಟು her new identity, she became aware of her own dignity and worth. ಅವಳು ತನ್ನ ಹೊಸ ಗುರುತಿಗೆ ಹೊಂದಿಕೊಂಡಂತೆ ಅವಳು ತನ್ನ ಸ್ವಂತ ಘನತೆ ಮತ್ತು ಮೌಲ್ಯದ ಬಗ್ಗೆ ಅರಿತುಕೊಳ್ತಾಳೆ. ಅಂದರೆ ಅವಳು ಹೆನ್ರಿ ಹೆಗನ್ಸ್ ಅವರು ಕಲಿಸ್ತಾರೆ, ನಾನು ಕಲಿಬೇಕು ಅನ್ನೋದನ್ನು ಅಷ್ಟೇ ತಲೆಯಲ್ಲಿ ಇಟ್ಕೋಲಾರದೆ ಅವಳ ಒಂದು ಉಳಿವಿಕೆ, ಅವಳ ಒಂದು ಗುರುತು ಮತ್ತು ಅವಳು ತನ್ನ ಸ್ವಂತ ಘನತೆ ಮತ್ತು ಮೌಲ್ಯದ ಬಗ್ಗೆ ಒಂದು ಕ್ಷಣ ವಿಚಾರ ಮಾಡಿ ಅದನ್ನು ಕಲಿಯಬೇಕು ಅಂತ ಅವಳು ತನ್ನ ಇನ್ನರ್ ಸೈಡಿಂದನೂ
ತುಂಬ ಬಲಶಾಲಿಯಾಗುತ್ತಾಳೆ ಅಂತ ಹೇಳ್ಬೋದು. ಜಸ್ಟ್ ಎಕ್ಸ್ಟರ್ನಲ್ ಅಂದರೆ ಕೇವಲ ಬಾಹ್ಯವಾಗಿ ಪರಿವರ್ತನೆಯಾಗದೆ ಅವಳು ಮಾನಸಿಕವಾಗಿ ಕೂಡ ತುಂಬ ಸ್ಟ್ರಾಂಗ್ ಆಗ್ತಾಳೆ. ಶಿ ರೆಫ್ಯೂಸ್ಡ್ ಟು ರಿಮೈನ್ ಮ್ಯಾರಿಲಿ ಆ್ಯಂಡ್ ಎಕ್ಸ್ಪರಿಮೆಂಟ್ ಫಾರ್ ಹೆಗನ್ಸ್ ಆ್ಯಂಡ್ ಅಸೆಟ್ ಹರ್ ಇಂಡಿಪೆಂಡೆನ್ಸ್. ಅವಳು ಕೇವಲ ಹೆನ್ರಿ ಹೆಗನ್ಸ್ ಅವರ ಎಕ್ಸ್ಪರಿಮೆಂಟ್ ಆಗದೆ, ಅವಳು ಹೆನ್ರಿ ಹೆಗನ್ಸ್ ಅವರ ಪ್ರಯೋಗಕ್ಕೆ ಮಾತ್ರ ಒಳಪಡದೆ ಹೆಗನ್ಸ್ ಆ್ಯಂಡ್ ಅಸೆಟ್ಸ್ ಹರ್ ಇಂಡಿಪೆಂಡೆನ್ಸ್, ಅವಳು ತನ್ನ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುತ್ತಾಳೆ, ತನ್ನ ಸ್ವಾತಂತ್ರ್ಯವನ್ನು ಪಡೆಯಲು ಇಚ್ಛಿಸುತ್ತಾಳೆ ಅಂತ ಹೇಳ್ಬೋದು. ದ ಫಿಲ್ಮ್ ಪೋರ್ಟ್ರೇಸ್ ಹರ್ ಸ್ಟ್ರಗಲ್ಸ್ ಫಾರ್ ಸೆಲ್ಫ್ ರೆಸ್ಪೆಕ್ಟ್ ಥ್ರೂ ಮೂಮೆಂಟ್ಸ್ ಆಫ್ ಕಾನ್ಫ್ಲಿಕ್ಟ್ ವೇರ್ ಶಿ ಚಾಲೆಂಜಸ್ ಹರ್ ಜರ್ನಿ ಹೆಗನ್ಸ್ dismissive attitude and demands to be treated as an equal. ಈ ಚಿತ್ರವು ಸಂಘರ್ಷದ ಕ್ಷಣಗಳ ಮೂಲಕ ಸ್ವಾಭಿಮಾನಕ್ಕಾಗಿ ಅವಳ ಹೋರಾಟವನ್ನು ಚಿತ್ರಿಸುತ್ತದೆ. ಅಲ್ಲಿ ಅವಳು ತನ್ನ ಪ್ರಯಾಣವನ್ನು ಸವಾಲು ಮಾಡುತ್ತಾಳೆ, ತನ್ನ ಒಂದು ಜರ್ನಿಗೆ ಸವಾಲನ್ನು ಒಡ್ಡುತ್ತಾಳೆ. ಹೆಗನ್ಸ್ ಅವರ ತಿರಸ್ಕಾರ ಮನೋಭಾವ ಮತ್ತು ಸಮಾನವಾಗಿ ಪರಿಗಣಿಸಲ್ಪಡುವ ಬೇಡಿಕೆ. ಅವಳಿಗೆ ಏನಾಗುತ್ತೆ ಅಂದರೆ ಕೊನೆಯಲ್ಲಿ ಬೈ ದ ಎಂಡ್ ಎಲ್ಜಾ ಈಸ್ ಎ ನೋ ಲಾಂಗರ್ ಡಿಪೈನ್ಡ್ ಬೈ ಹರ್ ಪಾಸ್ಟ್ ಬಟ್ ಬೈ ಹರ್ ಕಾನ್ಫಿಡೆನ್ಸ್, ಇಂಟೆಲಿಜೆನ್ಸ್ ಆ್ಯಂಡ್ ಎಬಿಲಿಟಿ ಟು ಚೂಸ್ ಹರ್ ಓನ್ ಫ್ಯೂಚರ್. ಅಂದರೆ ಕೊನೆಯಲ್ಲಿ ಏನಾಗ್ತಾಳೆ ಅಂದರೆ ಎಲಿಜಾಳನ್ನು ಅವಳ ಭೂತಕಾಲದಿಂದ ವ್ಯಾಖ್ಯಾನಿಸಲಾಗುವುದಿಲ್ಲ, ಬದಲಿಗೆ ಅವಳ ಆತ್ಮವಿಶ್ವಾಸ, ಬುದ್ಧಿವಂತಿಕೆ ಮತ್ತು ತನ್ನದೇ ಆದ ಭವಿಷ್ಯವನ್ನು ಆಯ್ಕೆ ಮಾಡುವ ಸಾಮರ್ಥ್ಯದಿಂದ ವ್ಯಾಖ್ಯಾನಿಸಲಾಗುತ್ತದೆ. ಅಂದರೆ ಅವಳು ಪುವರ್ ಗರ್ಲ್ ಇದ್ದಂತಹ ರೀತಿಯನ್ನು ಅವಳು ಪರಿವರ್ತನೆ ಆದ ಸಂದರ್ಭದಲ್ಲಿ ಅದನ್ನು ವರ್ಣಿಸಲು ಸಾಧ್ಯವಾಗುವುದಿಲ್ಲ. ಆ ಒಂದು ಪ್ರೆಸೆಂಟ್ ಸಿಚುವೇಶನನ್ನು ಅವಳು ಬದಲಾದಂಥ ರೀತಿಯನ್ನು, ಅವಳು ಇರ್ತಕ್ಕಂಥ ಮಾತಿನ ಶೈಲಿಯನ್ನು ಮಾತ್ರ ವರ್ಣಿಸುವಂತಹ ರೀತಿಯಲ್ಲಿ ಅವಳು ಬದಲಾಗ್ತಾಳೆ ಅಂತ ಹೇಳ್ಬೋದು. Her journey shows that real transformation lies not just in appearance of or speech but in developing self-respect and independence. ಈ ನಿಜವಾದ ಪರಿವರ್ತನೆ ಕೇವಲ ನೋಟ ಅಥವಾ ಮಾತಿನಲ್ಲಿ ಅಲ್ಲ. ಈ ಒಂದು ಎಲಿಜಾ ಡೊಲಟೆರಾದ ಒಂದು ಪರಿವರ್ತನೆ, ಟ್ರಾನ್ಸ್ಫಾರ್ಮೇಷನ್ ಕೇವಲ ಅವಳ ಮಾತಿನಲ್ಲಿ ಮತ್ತು ಅವಳ ನೋಟದಲ್ಲಿ ಮಾತ್ರ ಇಲ್ಲ, ಬದಲಾಗಿ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯವನ್ನು, ಡೆವಲಪಿಂಗ್ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಇಂಡಿಪೆಂಡೆನ್ಸ್ ಬೆಳೆಸಿಕೊಳ್ಳುವುದರಲ್ಲಿ ಅಡಗಿದೆ ಎಂದು ಅವರ ಪ್ರಯಾಣ ತೋರಿಸುತ್ತದೆ ಎನ್ನುವುದು ಆ ಒಂದು ಕ್ವೆಶನ್ಗೆ ಸಂಪೂರ್ಣವಾದಂತಹ ಆನ್ಸರನ್ನು ನಾವು ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ನೋಡಿದ್ದೇವೆ. ಇಷ್ಟು ಅಧ್ಯಾಯ 2ರಲ್ಲಿ ಇರ್ತಕ್ಕಂತಹ ಪೆಗ್ಮಾಲಿಯನ್ ಅಧ್ಯಾಯದ ಎಸ್ಸೆ ಟೈಪ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ಗಳು ಆಗಿರ್ಬೋದು, 1 ಮಾರ್ಕ್ 2 ಮಾರ್ಕ್ ಕ್ವೆಶನ್ಸ್ ಆಗಿರ್ಬೋದು ಆ್ಯಂಡ್ ಇದರ ಸಮ್ಮರಿ ಆಗಿರ್ಬೋದು, 3 ಕ್ಲಾಸ್ಗಳಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇದೇ ರೀತಿಯ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಅಧ್ಯಾಯವನ್ನು ತಪ್ಪದೆ ಡಿಸ್ಕಷನ್ ಮಾಡಿರ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.